ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ಲೋ ಹೊರಟಿದ್ದಾರೆ, ಕಾರಲ್ಲಿ ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಇರ್ಬೋದು. ಸ್ವಲ್ಪ ಬೇಜಾರಲ್ಲೇ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ನಾವು ಸ್ವಲ್ಪ ಅರ್ಜೆಂಟಾಗಿ ತುಮಕೂರಿಗೆ ಹೋಗೋದಿತ್ತು. ಆದ್ದರಿಂದ ಇವಾಗ ಹಸ್ಬೆಂಡು, ನಾನು, ನಿಶಾ ತುಮಕೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ಊರು ಬಿಡೋ ಅಷ್ಟರಲ್ಲೇ ಮನೆ ಬಿಡೋ ಅಷ್ಟರಲ್ಲೇ 12 ಗಂಟೆ ಆಗಿತ್ತು. ಮಧ್ಯಾಹ್ನ 2 ಗಂಟೆ ಊಟದ ಟೈಮ್ ಕೂಡ ಆಗಿತ್ತು. ಊಟ ಮಾಡೋಣ ಅಂತ ಬಂದಿದ್ದೀವಿ. ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ ನಾನು. ಹಸ್ಬೆಂಡ್ ಎಲ್ಲ ತಿಂದಿದ್ರು ಅಂದ್ಕೊತೀನಿ ಅವರು. ನಾನು ತಿಂಡಿ ಮಾಡೋಣ ಅಂದ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ಅಷ್ಟರಲ್ಲಿ ಹಸ್ಬೆಂಡ್ ಫೋನ್ ಬಂತು. ಸ್ವಲ್ಪ ಅರ್ಜೆಂಟಾಗಿ ತುಮಕೂರಿಗೆ ಹೋಗಬೇಕು, ರೆಡಿ ಆಗು ಅಂತ. ಏನಕ್ಕೆ ಇಷ್ಟು ಅರ್ಜೆಂಟಾಗಿ ತುಮಕೂರಿಗೆ ಹೋಗಿದ್ದೇನೆ ಅಂತ ನಾನು ಶೇರ್ ಮಾಡ್ಕೊತೀನಿ. ಮತ್ತು ವಿಡಿಯೋ ಸ್ವಲ್ಪ ನಾನು ಫೇಸ್ ವಿಡಿಯೋ ತೊಗೊಂಡಿಲ್ಲ, ವಾಯ್ಸ್ ವಿಡಿಯೋ ಮಾತ್ರ ತೊಗೊಂಡಿದ್ದೀನಿ. ಏಕೆಂದರೆ ಬೇಡ ಅದೆಲ್ಲ ಅಂದ್ಬಿಟ್ಟು. ಏನು ನನ್ನ ಹತ್ರ ಮಾತಾಡಬೇಕು ಅಂದ್ರಂತ ಏನು ಹೇಳಿ, ಏನು ಏನಾಗಿದೆ? ನೀವು ಭಯ ಬಿದ್ದಿದ್ದೀರಾ ಅಷ್ಟೇ. ನಾನು ಅವತ್ತು ಬಂದು ಹೇಳಿದೆ ತಾನೇ ನೀವು ಭಯ ಬಿಡಬೇಡ್ರಿ ಅಂತ. ಅದಕ್ಕೆ ಮಾತಾಡ್ರಿ, ಕಣ್ಬಿಟ್ಟು ಮಾತಾಡಿ. ಆಗಲ್ಲ, ಅರ್ಥ ಇಲ್ಲ ನಿಮಗೆ ಮಾತಾಡೋಕ್ಕೆ. ಸ್ವಲ್ಪ ಸಾಕು ಸಾಕು ಸುಮ್ಮನೆ. ನೀವೇನಕ್ಕೆ ಇಷ್ಟೊಂದು ವೀಕ್ ಆಗಿದ್ದೀರಾ? ಏನು ನಮ್ಗೊಂದು ಕಾಲ್ ಮಾಡಲ್ಲ, ಸ್ವಿಚ್ ಆಫ್ ಬರ್ತಾ ಇದೆ ಫೋನು. ನಿನ್ಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ನೀನು. ಕುಮಾರ ಬಂದಿದ್ದೀನಿ, ಏನೋ ಹೇಳ್ರಿ, ಮಾತಾಡ್ರಿ. ಏನಿಲ್ವಾ, ನೋಡ್ಬೇಕಾಗಿತ್ತಲ್ಲ. ಏನಕ್ಕೆ ಈ ಥರ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ, ಇದು ಖುಷಿ ಪಡೋಂಥ ವಿಷಯ ಅಲ್ಲ, ದುಃಖದ ವಿಷಯ. ಇದೆಲ್ಲ ಶೇರ್ ಮಾಡ್ಕೊಳೋದು ಬೇಡ ಅಂದ್ಕೊಂಡಿದ್ದೆ. ನಾನು ವಿಡಿಯೋ ಏನು ಮಾಡಿರಲಿಲ್ಲ, ಮಾಡೋಣ ಅಂತ ಆನ್ ಮಾಡಿಬಿಟ್ಟು ಆಫ್ ಮಾಡಿದ್ದೀನಿ ಅಂದ್ಬಿಟ್ಟು ಹಾಗೆ ಇಟ್ಕೊಂಡೆ. ಹಾಗೆ ವಿಡಿಯೋ ಆಗಿತ್ತು. ಸರಿ, ವಾಯ್ಸ್ ಆದರೂ ಶೇರ್ ಮಾಡ್ಕೊಳ ಅಂತ ಶೇರ್ ಮಾಡ್ಕೊತೀನಿ. ಏಕೆಂದರೆ ತುಂಬ ಬೇಜಾರಾಗುತ್ತೆ. ನಾವು ಎಂತಿಗಪ್ಪ ತುಮಕೂರಿಗೆ ಬಂದಿದ್ದೀವಿ ಅಂದರೆ, ನಮ್ಮ ಭಾವನ ಹೆಂಡ್ತಿ ಅಂದರೆ ನಮ್ಮ ಅಕ್ಕ ಆಗಬೇಕು ನನಗೆ. ಹಸ್ಬೆಂಡ್ ಅವರ ಅಣ್ಣನ ಹೆಂಡ್ತಿಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ದೀವಿ. ನಿಮ್ಮನ್ನೇ ಕನ್ವರ್ಸ್ತಾ ಇದ್ದಾರೆ, ನೋಡಬೇಕು ಅಂತ ಇದ್ದಾರೆ. ಬನ್ನಿರಿ ಅರ್ಜೆಂಟ್ ಚಿಕ್ಕಪ್ಪ ಅಂತ ಅವ್ರ ಮಗಳು ಫೋನ್ ಮಾಡಿದ್ರಂತೆ. ಅದಕ್ಕೋಸ್ಕರ ಬಂದಿದ್ದೀವಿ. ಆಲ್ರೆಡಿ ನಾನು ಒಂದು ಸತಿ ನಮ್ಮ ಮಾವ ತೀರ್ಕೊಂಡಾಗ ನಮ್ಮ ಭಾವನ ಹೆಂಡ್ತಿಗೂ ಕೂಡ ಹುಷಾರಿಲ್ಲ ಅಂತ ನೋಡೋಕ್ಕೆ ಬಂದಿದ್ದೀವಿ ಅಂದ್ಬಿಟ್ಟು ತುಮಕೂರಿಗೆ ಬಂದಿದ್ದೀವಿ ಅಂತ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ಆ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಅವ್ರಿಗೆ ತುಂಬ ಸೀರಿಯಸ್ ಆಗಿದ್ದಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅರ್ಜೆಂಟಾಗಿ ಬಂದಿತ್ತು ತುಮಕೂರಿಗೆ. ಬಂದಿದ್ದ ತಕ್ಷಣಕ್ಕೆ ಎಲ್ಲರೂ ಕೂಡ ಒಂದು ಕ್ಷಣ ದುಃಖ ಆಯಿತು. ಹತ್ವಿ, ಎಷ್ಟೇ ಪರಿಚಯ ಇರಲಿ ಎಲ್ಲರೂ ಒಂಥರ ಆ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರೋದು ಸಹಜ. ನಾನು ಬರೀ ಖುಷಿಯಾಗಿರೋ ವಿಡಿಯೋನೇ ಶೇರ್
ಮಾಡ್ಕೋತಾ ಇರ್ತೀನಿ. ಏಕೆಂದರೆ ಇವನ್ನೆಲ್ಲ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಆಗಲ್ಲ ನನಗೆ. ಆದರೆ ಎಲ್ಲರ ಲೈಫಲ್ಲಿ ಇದ್ದಿದ್ದೆ ಅಲ್ವಾ, ಆದ್ದರಿಂದ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಮಾಡಿಕೊಂಡೆ ಅಷ್ಟೇ. ಬೇರೆ ಉದ್ದೇಶ ಏನೂ ಇಲ್ಲ. ಕೆಲವರು ಕೆಟ್ಟದಾಗಿ ತಿಳ್ಕೊತಾರೆ, ಆ ಥರ ಉದ್ದೇಶ ಏನೂ ಇಲ್ಲ. ಇವತ್ತು ಅವ್ರಿಗೆ, ನಾಳೆ ದಿನ ನಮಗೆ ಅಷ್ಟೇ. ಇದೆಲ್ಲ ಸಹಜ. ನಾವು ಖುಷಿಯಾಗಿರ್ತೀವಿ, ಹೀಗೆ ಇರ್ತೀವಿ ಅನ್ನೋದೇನಿಲ್ಲ. ನಾವು ಕೂಡ ಒಂದು ಟೈಮಲ್ಲಿ ಈ ಥರ ನೋವುಗಳನ್ನೆಲ್ಲ ಅವ್ರನ್ನ ನೋಡಿದ ತಕ್ಷಣಕ್ಕೆ ನನಗೂ ಕೂಡ ನಮ್ಮತ್ತೆ ಪರಿಸ್ಥಿತಿ ಇದ್ದಂಥ ಪರಿಸ್ಥಿತಿ ಎಲ್ಲ ನೆನಪಾಯಿತು ಒಂದು ಕ್ಷಣ. ನಿಜವಾಗ್ಲೂ ಹಾಸ್ಪಿಟ್ಲು ಅಂದರೆ ಈಗ ಬಡ್ದಂಗೆ ಆಗುತ್ತೆ ನನಗೆ, ಅಷ್ಟು ಅನುಭವಿಸಿದ್ದೀವಿ ನಾವು. ಹಾಸ್ಪಿಟ್ಲು ಅಂದರೆ ಏನೋ ಒಂಥರ ಭಯ ಆಗುತ್ತೆ. ಹಸ್ಬೆಂಡು ಕೂಡ ಬಂದ ತಕ್ಷಣಕ್ಕೆ ಅದಕ್ಕೆ ಅಂತ ಮಾತಾಡ್ಸಿದ್ರು. ಆದರೆ ಅವರಿಗೆ ಮಾತಾಡೋಕ್ಕಾಗ್ತಾಯಿಲ್ಲ ಪಾಪ. ಆದರೆ ಏನು ಮಾಡೋದು, ದೇವ್ರ ಆಟ. ದೇವರಿಗೆ ನಮ್ಮನ್ನ ನಾಟಕ ಆಡೋಕ್ಕೆ ಬಿಟ್ಟಿದ್ದಾರೆ. ಅವರು ನಾಟಕ ಆಡಿಸ್ದಂಗೆ ನಾವು ಆಡ್ತಾಯಿದ್ದೀವಿ ಅಷ್ಟೇ. ದೇವರಿಗೆ ಎಲ್ಲ ಸೇರಿದ್ದಷ್ಟೇ. ಜನಗಳು ಇದ್ದಾಗ ಅದು ನನಗೆ, ಇದು ನನಗೆ ಅಂತ ಹೋರಾಡ್ತಾರೆ, ಏನೇನೋ ಮಾಡ್ತಾರೆ. ಈ ಪರಿಸ್ಥಿತಿಗಳು ನೋಡಿದ್ರೆ ನಿಜವಾಗ್ಲೂ ಯಾವುದು ಬೇಡಪ್ಪ ಅನ್ನಿಸ್ಬಿಡುತ್ತೆ, ಅಷ್ಟು ಬೇಜಾರಾಗುತ್ತೆ ಪಾಪ. ಅವ್ರು ನೋಡ್ತಾಯಿದ್ರೆ ಕರುಳು ಕಿತ್ತು ಬಂದಂಗೆ ಆಗ್ತಾಯಿತ್ತು, ಆ ಥರ ಆಗ್ತಾಯಿತ್ತು. ನಾನು ಅವ್ರ ಜೊತೆ ಅಷ್ಟೊಂದು ನಾವು ಅಷ್ಟೊಂದು ಜೊತೇಲಿದ್ದಿಲ್ಲ, ಸ್ವಲ್ಪ ದಿನ ಅಷ್ಟೇ ಮಾತಾಡಿದ್ದೀವಿ. ಆದರೂ ಏನೋ ಒಂಥರ ಬೇಜಾರು, ಒಂಥರ ದುಃಖ ಅಂತ ಅನ್ನಿಸ್ತು ನಮಗಂತೂ. ಸುಮಾರು ಹೊತ್ತು ಇದ್ವಿ, ನಾವು ಸುಮಾರು ಹೊತ್ತಿದ್ದು ಅಲ್ಲಿ ಮಾತಾಡ್ಕೊಂಡಿದ್ದು. ಸುಮಾರು ಜನ ಅವ್ರ ರಿಲೇಷನ್ನು ಕೂಡ ಎಲ್ಲರೂ ಬಂದಿದ್ದರು, ಎಲ್ಲರೂ ಕರೆಸಿದ್ರು. ಇನ್ನೇನು ಸೀರಿಯಸ್ ಆಗಿದ್ದಾರಲ್ಲ ಅಂದ್ಬಿಟ್ಟು. ಏಕೆಂದರೆ ರಿಲೇಷನ್ ಗೊತ್ತಲ್ಲ, ಇಷ್ಟು ಸೀರಿಯಸ್ ಆದರೂ ಹೇಳಿಲ್ಲ, ಹಂಗೆ ಹಿಂಗೆ ಅಂತಾರೆ ಅಂತನೋ ಏನೋ. ನಾವು ಹೋದ್ವಿ ಅಷ್ಟರಲ್ಲ, ಅವರು ಕೂಡ ಅವಾಗ ಜಸ್ಟ್ ತಾನೇ ಬಂದಿದ್ದರು. ನಾವು ಕೂಡ ಸುಮಾರು ಹೊತ್ತಿದ್ದು ಮಾತಾಡಿಸ್ಕೊಂಡು ನಂತರ ನಮ್ಮ ಕೈಲಾದ ಸಹಾಯ ಮಾಡಿಬಿಟ್ಟು ಬಂದ್ವಿ. ಅದೆಲ್ಲ ಹೇಳ್ಕೋಬಾರ್ದು, ಅದೆಲ್ಲ ನಮಗೆ ಸಂಬಂಧಪಟ್ಟಿದ್ದಲ್ಲ. ಕಷ್ಟಕ್ಕೆ ದುಃಖಕ್ಕೆ ಆಗೋದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ನಾವು ಕೂಡ ಅಲ್ಲಿ ನೋಡಿಕೊಂಡು ನಂತರ ಹೊರಟ್ವಿ. ಮಕ್ಕಳನ್ನ ಕೂಡ ಮನೇಲೇ ಬಿಟ್ಬಿಟ್ಟು ಬಂದಿದ್ವಿ. ನಾಳೆ ಎಕ್ಸಾಮ್ ಇದೆ, ಓದ್ಕೋತೀವಿ, ನಾವು ಬರೋಲ್ಲ ಅಂದರು. ಮಗಂಗೆ ಹಾಫ್ ಡೇ ಇತ್ತು. ಅವ್ನು ಬಂದಮೇಲೆ ನಾವು ಹೊರಟ್ವಿ ಅಲ್ಲಿಂದ ಬೆಂಗಳೂರಿಂದ. ಸರಿ ನೋಡ್ಕೊಂಡ್ಬಿಟ್ಟು ಇಬ್ಬರೂ ಕೂಡ ಬೆಂಗಳೂರಲ್ಲೇ ಬಿಟ್ಟು ಬಂದಿದ್ದೀವಿ. ಹಂಗೂ ಹಸ್ಬೆಂಡ್ ಕರ್ಕೊಂಡು ಬರೋಣ ಅಂತ ಅಂದರು. ಬಿಸಿಲು ಮತ್ತು ಲಿಯೋ ಸಿಂಬಾಬು ಕೂಡ ಕರ್ಕೊಬರ್ಬೇಕಿತ್ತು. ಅವರಂತೂ ಬುಸ್ಸ ಅಂತ ಇರ್ತಾರೆ, ಸ್ವಲ್ಪ ಬಿಸಿಲಾದರೆ ಇರೋದಿಲ್ಲ. ಅದಕ್ಕೋಸ್ಕರ ನಾವು 3 ಜನ ಅಷ್ಟೇ ಬಂದು ನೋಡಿಕೊಂಡು ಇವಾಗ ಹೊರಟ್ವಿ. ಇವಾಗ ಫೇಸ್ ವಿಡಿಯೋ ಸ್ವಲ್ಪ ತಕ್ಕೊಂಡಿದ್ದೆ ನಾನು, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಏನು ಕೆಟ್ಟದಾಗಿ ತಿಳ್ಕೊಬೇಡಿ, ಎಲ್ಲರ ಲೈಫಲ್ಲಿ ಇದ್ದಿದ್ದೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ. ಬೇರೆ ಉದ್ದೇಶ ಅಂತ ಏನಿಲ್ಲ. ನಂಗೆ ಅದಿಷ್ಟನೂ ಆಗಲ್ಲ ಬೇರೆಯವ್ರನ್ನ ತೋರಿಸಿ ವಿಡಿಯೋ ಮಾಡೋವಂಥದ್ದು. ಎಲ್ಲರ ಲೈಫಲ್ಲೂ ಈ ರೀತಿ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಸ್ಬೆಂಡ್ ಅಂತೂ ತುಂಬ ಬೇಜಾರು ಮಾಡಿಕೊಂಡ್ರು. ಅವರಂತೂ ಏನು ಹೆಣ್ಗರ್ಳು ಅಂತಾರಲ್ಲ ಆ ಥರ. ಒಬ್ಬರು ಮರುಗ್ಬಿಟ್ರೆ, ಒಬ್ಬರು ಕಷ್ಟ ಅಂದರೆ ತುಂಬ ಅವರು ಬೇಜಾರು ಮಾಡ್ಕೊತಾರೆ. ಅದೇ ಥರ ಅವರು ಕೂಡ ಒಂದು 5 ನಿಮಿಷ ಹತ್ತಿ ಅವ್ರನ್ನ ತುಂಬ ಮಾತಾಡ್ಸಿದ್ರು. ಆದರೆ ಅವ್ರು ಮಾತಾಡೋಕ್ಕಾಗಲಿಲ್ಲ. ನೋಡಿ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ. ಪಾಪ ತುಂಬ ವೀಕ್ ಆಗಿದ್ದಾರೆ. ಫಸ್ಟು ಎಷ್ಟು ಚೆನ್ನಾಗಿದ್ದರು, ಇವಾಗಂತೂ ತುಂಬ ನೋಡೋಕ್ಕೆ ಆಗೋದಿಲ್ಲ, ಆ ಥರ ಆಗಿದ್ದಾರೆ. ನಿಜವಾಗ್ಲೂ ಜನ ನಂದು ಅದು ಬೇಕು ಇದು ಬೇಕು ಅಂತಾರೆ. ಅಂಥವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಾನು ಇವರು ಅಂತ ಹೇಳ್ತಾಯಿಲ್ಲ ಪಾಪ, ಅವ್ರ ಮೇಲೆ ನಾನೇನು ಹೇಳ್ತಾಯಿಲ್ಲ.
ಮಾಡೋರಿಗೆ ಏನು ಕೊಡ್ದಾಡ್ತಾರೆ, ಏನಕ್ಕೆ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ ನಿಜವಾಗಿಯೂ. ಇರೋವಷ್ಟು ದಿನ ನಮ್ಮ ಹತ್ರ ಏನಿರುತ್ತೆ ಅದು ತಿನ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿ ಇದ್ದು ಜೀವನ ಸಾಗಿಸೋದೇ ಒಳ್ಳೆಯದು ಅನಿಸ್ತು ನನಗೆ. ಫೈನಲಿ ನೋಡ್ಕೊಂಡು ಇವಾಗ ನಾವು ಬೆಂಗಳೂರು ಕಡೆ ಹೊರಟ್ವಿ. ನಮ್ಮ ಭಾವ ಕೂಡ ಬಂದಿದ್ದರು. ಅವ್ರನ್ನೂ ಅಲ್ಲಿ ಸ್ವಲ್ಪ ದೂರ ಬಿಟ್ಬಿಟ್ಟು ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದರು, ಅಲ್ಲಿಗೆ ಬಿಟ್ಟು ನಾವು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮಗಂತೂ ತಲೆ ಭಾರ ಬಂದ್ಬಿಟ್ಟಿತ್ತು, ತಲೆನೋವು ಶುರು ಆಗಿತ್ತು ಹಸ್ಬೆಂಡ್ಗೂ ಕೂಡ, ನನಗೂ ಕೂಡ ತಲೆ ಒಂಥರ ಅನ್ನಿಸ್ತಾಯಿತ್ತು. ಈ ಥರ ದುಃಖದ ವಿಚಾರಗಳು ನೋಡಿದ್ರೆ ನಮಗೂ ಏನೋ ಒಂಥರ ಮೈಭಾರ, ಏನೋ ಒಂಥರ ಅನ್ನಿಸ್ತದೆ. ಅದೇ ಥರ ನಮಗೂ ಆಗ್ತಾಯಿತ್ತು. ಹಾಗೆ ಆನ್ ದ ವೇ ಅಲ್ಲಿ ಬರಬೇಕಾದ್ರೆ ಒಂದು ಕಾಫಿ ಕುಡಿಯೋಣ, ಅಲ್ಲೇ 5:30 ಆಗಿತ್ತು ಟೈಮು. ಕಾಫಿ ಕುಡಿಯೋಣ ಅಂತ ಬಂದ್ವಿ. ಆದರೆ ಕಾಫಿ ಸಕ್ಕರೆನೇ ಹಾಕಿರಲಿಲ್ಲ, ಸಪ್ಪೆ ಇತ್ತು. ಹಸ್ಬೆಂಡ್ ಅದನ್ನೇ ಕೇಳ್ತಾಯಿದ್ರು. ನೋಡಿ ಸ್ನೇಹಿತರೆ, ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾರನ್ನೇ ಕೆಟ್ಟದಾಗಿ ಹೇಳೋ ಉದ್ದೇಶ ಅಂತೂ ಅಲ್ಲ. ನೋಡಿ, ಇಷ್ಟೇ ಜೀವನ ನಮ್ಮದು. ಇರೋವಷ್ಟು ದಿನ ನಮ್ಮಲ್ಲೇನಿದೆಯೋ ಗಂಜಿನೋ ಅಂಬ್ಲಿನೋ ತಿನ್ಕೊಂಡು ಉಣ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿರೋದಷ್ಟೇ ಜೀವನ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಬಂದ್ವಿ ಖುಷಿಗೌಡನಲ್ಲಿ ಓದ್ಕೋತಾ ಇದ್ದಾರೆ. ಖುಷಿಗೌಡಗೆ ಏನೋ ಸರ್ಪ್ರೈಸ್ ತಂದ್ವಿ. ಏನು ಸರ್ಪ್ರೈಸು ಖುಷಿಗೌಡ? ತಂದಿಲ್ಲ ಅಂದ್ಬಿಟ್ಟು ಆಮೇಲೆ ಸರ್ಪ್ರೈಸ್ ಅಂತ ತೋರಿಸ್ತಾರೆ. ಅದು ಮ್ಯೂಟ್ ಮಾಡು, ನೀನು ಅದು ಮ್ಯೂಟ್ ಮಾಡ್ತಾನೆ ಮಾತಾಡಿದ್ರೆ ಹೆಂಗೆ? ಮುಖ ತೊಳ್ಕೊಂಡು ಬಂದೆ. ಅಪ್ಪ ಒಂಥರ ಕಣ್ಣೆಲ್ಲ ಥರ ಆಗ್ತಾಯಿತ್ತು. ನಿದ್ದೆ ಮಾಡೋಣ ಅನ್ನಿಸ್ತೈತೆ ನೋಡ್ಕೊಂಡು. ಜೋರಾಗಿ ಮಾತಾಡಬೇಕು ನಾವು. ಖುಷಿಗೌಡಗೆ ಇವತ್ತೇನೋ ಸರ್ಪ್ರೈಸ್ ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಅದೆಲ್ಲ ಇದಾಗಿ ರೆಕಾರ್ಡ್ ಆಗಿದೆ. ಇವಾಗ ನೀನು ಮಾತಾಡು. 10 ಸೆಂಟಿಮೀಟರ್. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ನಂದು. ಪ್ರಾಕ್ಟೀಸಿಂಗ್ ತಾನೆ. ಪ್ರಾಕ್ಟೀಸ್ಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬಂದಿಲ್ಲ. 10 ಸೆಂಟಿಮೀಟರ್. ಅದು ಮಾಡಿದ್ಮೇಲೆ ರೀಚೆಕ್ ಮಾಡಬೇಕು. ಅದು ಹಾಕ್ಕೊಳಕ್ಕೆ ಗೊತ್ತಾ ಹೆಂಗೆ ಹಾಕ್ಕೊಳೋದದು ಪೆನ್ಸಿಲ್? ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅಡುಗೆ ಮಾಡೋಣ ಅಂತ ಬಂದೆ. ಆದರೆ ಬೆಳಗ್ಗೆ ಮಾಡಿದ್ದು ರೈಸು, ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದೆ ಮತ್ತು ಸಾಂಬಾರು ಕೂಡ ಇತ್ತು. ರೈಸು ಎಲ್ಲ ಇದೆಯಲ್ಲ. ಹಸ್ಬೆಂಡ್ ಮಾತ್ರ ನಂಗೆ ಊಟ ಬೇಡ, ಸ್ವಲ್ಪ ಅದೇ ಮಾಮೂಲಿ ಗೊತ್ತಲ್ಲ ಅವರಿಗೆ, ಬೀಟ್ರೋಟ್ ಜ್ಯೂಸು ಮತ್ತು ಸೊಪ್ಪು ತೊಗೊಬಂದಿದ್ವಿ. ಅಲ್ಲೇ ತುಮಕೂರಲ್ಲಿ ಫ್ರೆಶ್ ಸೊಪ್ಪು ಮಾರ್ತಾಯಿದ್ರು. ಸೊಪ್ಪು ಪಲ್ಯ ಮಾಡಿಬಿಟ್ಟು ನನಗೊಂದು ಸ್ವಲ್ಪ ಜ್ಯೂಸ್ ಕೊಟ್ಬಿಡು ಅಂದರು. ಸರಿ ಅಂದ್ಬಿಟ್ಟು ಅವ್ರಿಗೆ ಸೊಪ್ಪು ಪಲ್ಯ, ಸ್ವಲ್ಪ ಸೌತೆಕಾಯಿ ಜ್ಯೂಸು ಕೊಟ್ಟೆ. 4 ಇದೆಯಲ್ಲ. ಅವ್ನು ಯಾವ್ದು ಬುಟ್ ಮಾಡ್ಕೊಳೋನು? ಕಾರ್ನು. ಕಾರ್ನಲ್ವಾ?